ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಜೈಲು ಸೇರಿ 1 ತಿಂಗಳ ಮೇಲಾಯಿತು. ಐಷಾರಾಮಿ ಜೀವನ ನೋಡಿದಂತಹ ನಟಿಗೆ ಜೈಲು ವಾಸ ಸರಿಯಾಗ್ತಿಲ್ವಂತೆ. ಈ ಮಧ್ಯೆ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ಗೆ ಮತ್ತೊಂದು ಶಾಕ್ ಅನ್ನು ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಏನು ಅಂತೀರಾ ಈ ಸ್ಟೋರಿ? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಬೇಲ್ಗಾಗಿ ಕಾದಿರುವ ರನ್ಯಾಗೆ ಡಿಆರ್ಐ ಕಂಟಕ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅಸಲಿ ಎತ್ತು ಬೆನ್ನತ್ತಿರುವ ಅಧಿಕಾರಿಗಳಿಗೆ ಬಗೆದಷ್ಟು ಸ್ಫೋಟಕ ಮಾಹಿತಿ ಸಿಗ್ತಿವೆ. ಈ ನಡುವೆ ನಟಿ ರನ್ಯಾ ರಾವ್ ಕಂಗಾಲಾಗಿದ್ದಾಳೆ. ಐಷಾರಾಮಿ ಜೀವನ ಸಾಗಿಸುತ್ತಿದ್ದ ರನ್ಯಾಗೆ ಸೆಂಟ್ರಲ್ ಜೈಲಲ್ಲಿ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತಾಗಿದೆ. ಕಳೆದ ಮಾರ್ಚ್ 4ನೇ ತಾರೀಕು ರನ್ಯಾ ರಾವ್ ಅರೆಸ್ಟ್ ಆಗಿದ್ದು 1.5 ತಿಂಗಳಿಂದ ಜೈಲಿನಲ್ಲಿರುವ ನಟಿಗೆ ಅಲ್ಲಿನ ವಾತಾವರಣದಲ್ಲಿ ಇರೋಕೆ ಕಷ್ಟ ಆಗ್ತಿಲ್ವಂತೆ. ಈ ಬಗ್ಗೆ ತನ್ನ ವಕೀಲರ ಬಳಿ ಅಳಲು ತೋಡಿಕೊಂಡಿದ್ದಾಳಂತೆ. ಇನ್ನು ಜಾಮೀನು ಸಿಕ್ಕರೆ ಸಾಕು ಅಂತಿರೋ ರನ್ಯಾಗೆ ಡಿಆರ್ಐ ಶಾಕ್ ನೀಡಿದೆ. ಹೆಚ್ಚಿನ ತನಿಖೆಗಾಗಿ ಮತ್ತೆರಡು ದಿನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋಕೆ ಅರ್ಜಿ ಸಲ್ಲಿಸಿದೆ. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋದಾಗಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ತರುಣ್ ರಾಜ್ ಮತ್ತು ಸಾಹಿಲ್ ಎಂಬಾತನನ್ನ ಕೂಡ ಅರೆಸ್ಟ್ ಮಾಡಿದ್ದ ಡಿಆರ್ಐ ಟೀಮ್ ತೀವ್ರ ವಿಚಾರಣೆ ನಡೆಸಿ ಹಲವು ವಿಷಯಗಳನ್ನ ಕೆದಕಿದ್ದಾರೆ. ಇನ್ನು ದುಬೈನಲ್ಲಿ ನಟಿಗೆ ಮತ್ತೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಈಕೆ ಬರೀ ಸಾಹಿಲ್ಗೆ ಮಾತ್ರ ಚಿನ್ನ ತಂದು ಕೊಡ್ತಿಲ್ಲ ಅಥವಾ ಬೇರೆ ಬೇರೆ ಗೋಲ್ಡ್ ವ್ಯಾಪಾರಿಗಳಿಗೂ ಚಿನ್ನವನ್ನು ಅಕ್ರಮವಾಗಿ ಸಾಗಾಟ ಮಾಡಿ ತಂದು ಕೊಡ್ತಿಲ್ಲ ಅನ್ನೋದು ಪತ್ತೆ ಮಾಡಬೇಕಾಗಿದೆ. ಸದ್ಯ ಡಿಆರ್ಐ ಅರ್ಜಿಗೆ ರನ್ಯಾ ಪರ ವಕೀಲರು ಮತ್ತೆ ಕಸ್ಟಡಿಗೆ ಕೊಡಬಾರದು ಅಂತ ಆಕ್ಷೇಪಣೆ ಅರ್ಜಿ ಹಾಕಿದ್ದಾರೆ. ಸೋಮವಾರ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಅತ್ತ ಸಿಬಿಐ ಕೂಡ ತನಿಖೆ ನಡೆಸುತ್ತಿದ್ದು ಅವರು ಕೂಡ ನಟಿಯನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರನ್ಯಾ ರಾವ್ಗೆ ತನಿಖಾ ತಂಡಗಳಿಂದ ಕಾನೂನು ಕಂಟಕ ಎದುರಾಗೋ ಸಾಧ್ಯತೆ ಇದ್ದು ಹೈಕೋರ್ಟ್ನಲ್ಲಿ ಆಕೆ ಭವಿಷ್ಯ ನಿರ್ಧಾರ ಆಗಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಜೈಲು ಸೇರಿ 1 ತಿಂಗಳ ಮೇಲಾಯಿತು. ಐಷಾರಾಮಿ ಜೀವನ ನೋಡಿದಂತಹ ನಟಿಗೆ ಜೈಲು ವಾಸ ಸರಿಯಾಗ್ತಿಲ್ವಂತೆ. ಈ ಮಧ್ಯೆ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ಗೆ ಮತ್ತೊಂದು ಶಾಕ್ ಅನ್ನು ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಏನು ಅಂತೀರಾ ಈ ಸ್ಟೋರಿ? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಬೇಲ್ಗಾಗಿ ಕಾದಿರುವ ರನ್ಯಾಗೆ ಡಿಆರ್ಐ ಕಂಟಕ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅಸಲಿ ಎತ್ತು ಬೆನ್ನತ್ತಿರುವ ಅಧಿಕಾರಿಗಳಿಗೆ ಬಗೆದಷ್ಟು ಸ್ಫೋಟಕ ಮಾಹಿತಿ ಸಿಗ್ತಿವೆ. ಈ ನಡುವೆ ನಟಿ ರನ್ಯಾ ರಾವ್ ಕಂಗಾಲಾಗಿದ್ದಾಳೆ. ಐಷಾರಾಮಿ ಜೀವನ ಸಾಗಿಸುತ್ತಿದ್ದ ರನ್ಯಾಗೆ ಸೆಂಟ್ರಲ್ ಜೈಲಲ್ಲಿ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತಾಗಿದೆ. ಕಳೆದ ಮಾರ್ಚ್ 4ನೇ ತಾರೀಕು ರನ್ಯಾ ರಾವ್ ಅರೆಸ್ಟ್ ಆಗಿದ್ದು 1.5 ತಿಂಗಳಿಂದ ಜೈಲಿನಲ್ಲಿರುವ ನಟಿಗೆ ಅಲ್ಲಿನ ವಾತಾವರಣದಲ್ಲಿ ಇರೋಕೆ ಕಷ್ಟ ಆಗ್ತಿಲ್ವಂತೆ. ಈ ಬಗ್ಗೆ ತನ್ನ ವಕೀಲರ ಬಳಿ ಅಳಲು ತೋಡಿಕೊಂಡಿದ್ದಾಳಂತೆ. ಇನ್ನು ಜಾಮೀನು ಸಿಕ್ಕರೆ ಸಾಕು ಅಂತಿರೋ ರನ್ಯಾಗೆ ಡಿಆರ್ಐ ಶಾಕ್ ನೀಡಿದೆ. ಹೆಚ್ಚಿನ ತನಿಖೆಗಾಗಿ ಮತ್ತೆರಡು ದಿನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋಕೆ ಅರ್ಜಿ ಸಲ್ಲಿಸಿದೆ. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋದಾಗಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ತರುಣ್ ರಾಜ್ ಮತ್ತು ಸಾಹಿಲ್ ಎಂಬಾತನನ್ನ ಕೂಡ ಅರೆಸ್ಟ್ ಮಾಡಿದ್ದ ಡಿಆರ್ಐ ಟೀಮ್ ತೀವ್ರ ವಿಚಾರಣೆ ನಡೆಸಿ ಹಲವು ವಿಷಯಗಳನ್ನ ಕೆದಕಿದ್ದಾರೆ. ಇನ್ನು ದುಬೈನಲ್ಲಿ ನಟಿಗೆ ಮತ್ತೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಈಕೆ ಬರೀ ಸಾಹಿಲ್ಗೆ ಮಾತ್ರ ಚಿನ್ನ ತಂದು ಕೊಡ್ತಿಲ್ಲ ಅಥವಾ ಬೇರೆ ಬೇರೆ ಗೋಲ್ಡ್ ವ್ಯಾಪಾರಿಗಳಿಗೂ ಚಿನ್ನವನ್ನು ಅಕ್ರಮವಾಗಿ ಸಾಗಾಟ ಮಾಡಿ ತಂದು ಕೊಡ್ತಿಲ್ಲ ಅನ್ನೋದು ಪತ್ತೆ ಮಾಡಬೇಕಾಗಿದೆ.
ಸದ್ಯ ಡಿಆರ್ಐ ಅರ್ಜಿಗೆ ರನ್ಯಾ ಪರ ವಕೀಲರು ಮತ್ತೆ ಕಸ್ಟಡಿಗೆ ಕೊಡಬಾರದು ಅಂತ ಆಕ್ಷೇಪಣೆ ಅರ್ಜಿ ಹಾಕಿದ್ದಾರೆ. ಸೋಮವಾರ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಅತ್ತ ಸಿಬಿಐ ಕೂಡ ತನಿಖೆ ನಡೆಸುತ್ತಿದ್ದು ಅವರು ಕೂಡ ನಟಿಯನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರನ್ಯಾ ರಾವ್ಗೆ ತನಿಖಾ ತಂಡಗಳಿಂದ ಕಾನೂನು ಕಂಟಕ ಎದುರಾಗೋ ಸಾಧ್ಯತೆ ಇದ್ದು ಹೈಕೋರ್ಟ್ನಲ್ಲಿ ಆಕೆ ಭವಿಷ್ಯ ನಿರ್ಧಾರ ಆಗಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಜೈಲು ಸೇರಿ 1 ತಿಂಗಳ ಮೇಲಾಯಿತು. ಐಷಾರಾಮಿ ಜೀವನ ನೋಡಿದಂತಹ ನಟಿಗೆ ಜೈಲು ವಾಸ ಸರಿಯಾಗ್ತಿಲ್ವಂತೆ. ಈ ಮಧ್ಯೆ ಡಿಆರ್ಐ ಅಧಿಕಾರಿಗಳು ರನ್ಯಾ ರಾವ್ಗೆ ಮತ್ತೊಂದು ಶಾಕ್ ಅನ್ನು ಕೊಡೋದಕ್ಕೆ ಸಜ್ಜಾಗಿದ್ದಾರೆ. ಏನು ಅಂತೀರಾ ಈ ಸ್ಟೋರಿ? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಬೇಲ್ಗಾಗಿ ಕಾದಿರುವ ರನ್ಯಾಗೆ ಡಿಆರ್ಐ ಕಂಟಕ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅಸಲಿ ಎತ್ತು ಬೆನ್ನತ್ತಿರುವ ಅಧಿಕಾರಿಗಳಿಗೆ ಬಗೆದಷ್ಟು ಸ್ಫೋಟಕ ಮಾಹಿತಿ ಸಿಗ್ತಿವೆ. ಈ ನಡುವೆ ನಟಿ ರನ್ಯಾ ರಾವ್ ಕಂಗಾಲಾಗಿದ್ದಾಳೆ. ಐಷಾರಾಮಿ ಜೀವನ ಸಾಗಿಸುತ್ತಿದ್ದ ರನ್ಯಾಗೆ ಸೆಂಟ್ರಲ್ ಜೈಲಲ್ಲಿ 4 ಗೋಡೆಗಳ ಮಧ್ಯೆ ಕಾಲ ಕಳೆಯುವಂತಾಗಿದೆ. ಕಳೆದ ಮಾರ್ಚ್ 4ನೇ ತಾರೀಕು ರನ್ಯಾ ರಾವ್ ಅರೆಸ್ಟ್ ಆಗಿದ್ದು 1.5 ತಿಂಗಳಿಂದ ಜೈಲಿನಲ್ಲಿರುವ ನಟಿಗೆ ಅಲ್ಲಿನ ವಾತಾವರಣದಲ್ಲಿ ಇರೋಕೆ ಕಷ್ಟ ಆಗ್ತಿಲ್ವಂತೆ. ಈ ಬಗ್ಗೆ ತನ್ನ ವಕೀಲರ ಬಳಿ ಅಳಲು ತೋಡಿಕೊಂಡಿದ್ದಾಳಂತೆ. ಇನ್ನು ಜಾಮೀನು ಸಿಕ್ಕರೆ ಸಾಕು ಅಂತಿರೋ ರನ್ಯಾಗೆ ಡಿಆರ್ಐ ಶಾಕ್ ನೀಡಿದೆ. ಹೆಚ್ಚಿನ ತನಿಖೆಗಾಗಿ ಮತ್ತೆರಡು ದಿನ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋಕೆ ಅರ್ಜಿ ಸಲ್ಲಿಸಿದೆ. ದುಬೈನಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡಿರೋದಾಗಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಕನ್ಫರ್ಮ್ ಆಗಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ತರುಣ್ ರಾಜ್ ಮತ್ತು ಸಾಹಿಲ್ ಎಂಬಾತನನ್ನ ಕೂಡ ಅರೆಸ್ಟ್ ಮಾಡಿದ್ದ ಡಿಆರ್ಐ ಟೀಮ್ ತೀವ್ರ ವಿಚಾರಣೆ ನಡೆಸಿ ಹಲವು ವಿಷಯಗಳನ್ನ ಕೆದಕಿದ್ದಾರೆ. ಇನ್ನು ದುಬೈನಲ್ಲಿ ನಟಿಗೆ ಮತ್ತೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಈಕೆ ಬರೀ ಸಾಹಿಲ್ಗೆ ಮಾತ್ರ ಚಿನ್ನ ತಂದು ಕೊಡ್ತಿದ್ಲ ಅಥವಾ ಬೇರೆ ಬೇರೆ ಗೋಲ್ಡ್ ವ್ಯಾಪಾರಿಗಳಿಗೂ ಚಿನ್ನವನ್ನು ಅಕ್ರಮವಾಗಿ ಸಾಗಾಟ ಮಾಡಿ ತಂದು ಕೊಡ್ತಿದ್ಲ ಅನ್ನೋದು ಪತ್ತೆ ಮಾಡಬೇಕಾಗಿದೆ. ಸದ್ಯ ಡಿಆರ್ಐ ಅರ್ಜಿಗೆ ರನ್ಯಾ ಪರ ವಕೀಲರು ಮತ್ತೆ ಕಸ್ಟಡಿಗೆ ಕೊಡಬಾರದು ಅಂತ ಆಕ್ಷೇಪಣೆ ಅರ್ಜಿ ಹಾಕಿದ್ದಾರೆ. ಸೋಮವಾರ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ಅತ್ತ ಸಿಬಿಐ ಕೂಡ ತನಿಖೆ ನಡೆಸುತ್ತಿದ್ದು ಅವರು ಕೂಡ ನಟಿಯನ್ನ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರನ್ಯಾ ರಾವ್ಗೆ ತನಿಖಾ ತಂಡಗಳಿಂದ ಕಾನೂನು ಕಂಟಕ ಎದುರಾಗೋ ಸಾಧ್ಯತೆ ಇದ್ದು ಹೈಕೋರ್ಟ್ನಲ್ಲಿ ಆಕೆ ಭವಿಷ್ಯ ನಿರ್ಧಾರ ಆಗಲಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.